ನಮಸ್ಕಾರ. ವಿಜಯೇಂದ್ರ. ನಾನು ಮರಳುಮುನಿಯನ ಕಗ್ಗವನ್ನು ವ್ಯಾಖ್ಯಾನ ಮಾಡುವ ಮೊದಲ ದಿನದಿಂದಲೂ ಹೇಳಿಕೊಂಡು ಬಂದಿದ್ದೇನೆ. ಕಗ್ಗ ಕೆಲವಷ್ಟೇ ಸುಲಭವಾಗಿದ್ದರೂ ಉಳಿದವು ಕಠಿಣವಾಗಿದೆ, ಕೆಲವು ಸಾಲುಗಳು ಅರ್ಥವಾಗುವುದಿಲ್ಲ ಎಂದು. ಹೀಗಾಗಿ ಈ ಕಗ್ಗಕ್ಕೆ ನಾನು ಶ್ರೀ ಭಕ್ತಪ್ರಸಾದ್ ಚಿಂತಕರು ಇವರ ಬಳಿ ಅರ್ಥ ವ್ಯಾಖ್ಯಾನವನ್ನು ಕೇಳಿ ತಿಳಿದುಕೊಂಡು ನಿಮಗೆ ಹೇಳುತ್ತಿದ್ದೇನೆ. ಸವಿಸ್ತಾರವಾಗಿ ಈ ಕಗ್ಗಕ್ಕೆ ಅವರು ಅರ್ಥವನ್ನು ಕೊಟ್ಟಿದ್ದಾರೆ. ನಾನು ಹೇಳುವ ಅವಧಿಗೆ ಅದಕ್ಕಿಂತ ಜಾಸ್ತಿ ಇದೆ. ಮತ್ತು ಅವರ ವ್ಯಾಖ್ಯಾನವನ್ನು ಕೂಡ ಪ್ರಕಟಿಸ್ತೇನೆ. ಅವರ ವ್ಯಾಖ್ಯಾನದ ಕೆಲವು ಅಂಶವನ್ನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಗ್ಗ, ಮರಳುಮುನಿಯನ ಕಗ್ಗದಲ್ಲಿರುವ ಅಂಶ, ಒಂದು ನಾಲಿಗೆ 100 ಸವಿಗಳ ಸವಿಯುವುದು. ಇರುವುದೊಂದೇ ನಾಲಿಗೆ 100 ಸವಿಗಳ ಸವಿಯುವುದು, ಒಂದೇ ಮನ 108 ಕನಸ ಕಾಣುವುದು. ಈ ಪದ್ಯದಲ್ಲಿ ಭಗವಂತನ ಸೃಷ್ಟಿಯ ಅನನ್ಯತೆಯನ್ನು ಕಾಣಬಹುದು. ಭಗವಂತನ ಸೃಷ್ಟಿ ಎಲ್ಲವೂ ವಿಶೇಷತೆ ಮತ್ತು ವಿಶಿಷ್ಟತೆ ಹೊಂದಿದೆ. ಒಂದರಂತೆ ಒಂದಿಲ್ಲ. ನಾಲಿಗೆ ಒಂದೇ. ನೀವು ಗಮನಿಸಿ, ನಾಲಿಗೆ ಒಂದೇ, ಆದರೆ ಆ ರುಚಿಯ ಎಲ್ಲವನ್ನೂ ಅದು ಹೀರಿಕೊಳ್ತದೆ, ಅದನ್ನು ಹೊರಸೂಸುತ್ತೆ. ಸಿಹಿ ತಿಂದಾಗ ಸಿಹಿ ಇದು ಅಂತ ಹೇಳುತ್ತೆ, ಕಹಿ ತಿಂದಾಗ ಕಹಿ ಅಂತ ಹೇಳುತ್ತೆ. ಖಾರ ತಿಂದಾಗ ಇದು ಖಾರ. ನಾಲಿಗೆ ಒಂದೇ, ಆದರೆ ರುಚಿಯ ವೈವಿಧ್ಯತೆಯನ್ನು ನಾಲಿಗೆ ಗುರುತಿಸುತ್ತೆ. ಹಾಗೆ ನಮಗೆ ಮನ ಒಂದೇ. ನಾವು ಈ ಮನಸ್ಸನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಮರ್ಕಟನಂತೆ ಆಡುವ ಮನಸ್ಸೂ ಇದೆ, ಒಳ್ಳೆ ಸದ್ಬುದ್ಧಿಯಂತೆ ನಡೆಯುವ ಮನಸ್ಸೂ ಇದೆ. ಒಂದೇ ಮನಸ್ಸು 108 ವಿಭಿನ್ನ ಅವತಾರಗಳನ್ನು ತಾಳುತ್ತೆ. ಹಾಗೆ ಭಗವಂತನ ಲೀಲೆ ಕೂಡ. ಭಗವಂತ ಒಬ್ಬನೇ, ಆದರೆ ನಾವು ವಿವಿಧ ರೂಪಗಳಿಂದ ಅವನನ್ನು ಗುರುತಿಸ್ತಾ ಹೋಗ್ತಾ ಇದ್ದೇವೆ. ಒಂದೇ ಭಗವಂತ. ಕೃಷ್ಣ ಇವನು, ರಾಮ ಇವನು, ಕೃಷ್ಣ ಅಲ್ಲ, ಯೇಸು, ಹೀಗೆಲ್ಲ ನಾವು ವಿವಿಧ ರೂಪಗಳಿಂದ ಗುರುತಿಸಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಇನ್ನೂ ಉದಾಹರಣೆಯೊಂದಿಗೆ ಹೇಳಲೇಬೇಕು ಅಂದರೆ, ನೆಲ ಒಂದೇ, ಇಲ್ಲಿರ್ತಕ್ಕಂಥ ನೆಲ ಒಂದೇ, ಆದರೆ ನೀವು ನೆಲದಲ್ಲಿ ಬಿತ್ತುವ ಆ ಬಿತ್ತನೆಯಾದಾಗ ಕೊಡುವ ಫಲಗಳು ವಿಭಿನ್ನತೆ. ಸೀಬೆ ಗಿಡ ಹಾಕಿದ್ರೆ ಸೀಬೆ ಗಿಡ ಬಿಡುತ್ತೆ, ರಾಗಿ ಚೆಲ್ಲಿದ್ರೆ ರಾಗಿ ಬರುತ್ತೆ, ಭತ್ತ ಚೆಲ್ಲಿದ್ರೆ ಭತ್ತ ಬರುತ್ತೆ. ಹೀಗೆ ನೆಲ ಒಂದೇ ಇದೆ. ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ ಇದನ್ನು. ನೆಲ ಒಂದೇ ಇದೆ, ಆದರೆ ನಾವು ಯಾವ ಬೆಳೆಯನ್ನು ಬೆಳಿತೇವೆ ಆ ಬೆಳೆ ನಮಗೆ ಸಿಗುತ್ತೆ. ಬಿತ್ತಿದಂತೆ ಬೆಳೆ. ಪರಮಾತ್ಮನ ಲೀಲೆಯ ಅದ್ಭುತವನ್ನು ಈ ಒಂದು ಮರಳುಮುನಿಯನ ಕಗ್ಗದಲ್ಲಿ ತೋರಿಸ್ತಾ ಇದ್ದಾರೆ. ನಮಸ್ಕಾರ. ಮತ್ತೆ ನಾಳೆ ಇನ್ನೊಂದು ಮರಳುಮುನಿಯನೊಂದಿಗೆ ಮತ್ತೆ ಭೇಟಿಯಾಗೋಣ.